ನಮಸ್ಕಾರ. ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಮೋದಿ ಸರ್ಕಾರ ಕೋಮಾದಿ ಅಲ್ಲ, ಕೋಮಾದಿ ಮಾಡೋನ ಉಗಿದು ಕ್ಯಾಕ್ ಉಗಿದು ಇಳಿಸ್ತಾವನ, ಕ್ಯಾಕ್ ಉಗಿದು ಇಳಿಸ್ತಾವನ. ರಾಹುಲ್ ಗಾಂಧಿ ಏನ್ರಿ ಅಷ್ಟೊಂದು ನ್ಯಾಲೇಜ್ ಇಲ್ಲ ಅವ್ರು. ಅದು ಗ್ಯಾರಂಟಿ. ಯಾವ ಮುನ್ನ ಮುಚ್ಕೊಳ್ಳೋಕೆ ಮದುವೆ ಉಂಡವ್ರೆ ಜಾಂಡ್ರು ಅನ್ನಂಗೆ ಹೋಗ್ತಾ ಇದಾರೆ ಅಷ್ಟೇ. ನರೇಂದ್ರ ಮೋದಿ ಬರೇ ಸುಳ್ಳು ಹೇಳ್ತಾ ಇದ್ದಾರೆ. ಮೋದಿ ತರ ಆಡೋಕೆ ಯಾರ ಕೈಲೂ ಆಗಲ್ಲ. ಸೆಂಟ್ರಲ್ ಮೋದಿ ಬರಬೇಕು, ಇಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಬೇಕು. ಮಂಜುನಾಥರು ಬಂದ್ರೆ ಬೆಸ್ಟು. ಮಂಜುನಾಥನೇ ಬರ್ಬೇಕ್ರಿ. ಮಂಜುನಾಥರು ಬಂದ್ರೆ ಬೆಸ್ಟು. ಸ್ವಾರ್ಥಿ ಪಕ್ಷ ನಮಗೆ ಬೇಕಾಗಿಲ್ಲ. ಡೋಂಟ್ ಲೈಕ್ ಇನ್ ದಿಸ್ ಒನ್ ಪಾರ್ಟಿ. ಸರ್, ಈ ಸರಿ 2024 MPL ಚುನಾವಣೆಯಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಉತ್ತಮ ಅನ್ಸುತ್ತೆ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಸರ್ಕಾರ ಬರ್ಬೇಕು ಅಂತ. ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಉತ್ತಮ ಬದಲಾವಣೆ ಆಗ್ತಾ ಇದೆ. ಇವಾಗ 10 ವರ್ಷ ನಿಂತ ಆಯಿತು BJP ನೋಡ್ತಾ ಇದ್ದು. ಏನೇನೋ ಮಾಡ್ತಾವ್ರೆ. ಇವ್ರಿಗೊಂದು ಚಾನ್ಸ್ ಕೊಡ್ಬೇಕಂತ ನನ್ನ ಅನಿಸಿಕೆ. ಮಾಡ್ತಾವ್ರೆ, ಇವ್ರಿಗೊಂದು ಚಾನ್ಸ್ ಕೊಡೋಣ. 10 ವರ್ಷ ಆಯಿತು ನೋಡ್ತಾ ಇದ್ದು, ಇದು 15ನೇ ವರ್ಷ ರನ್ನಿಂಗ್. ಅದಕ್ಕೆ ಇವ್ರಿಗೊಂದು 5 ವರ್ಷ ಚಾನ್ಸ್ ಕೊಡಿಸ್ಬೇಕಂತ ನನ್ನ ಅನಿಸಿಕೆ. ಹಾಂ, ಆಗಿದೆ ಡೆವಲಪ್ ಅಂತ. ಇವ್ರಿಗೊಂದು ಚಾನ್ಸ್ ಕೊಡ್ಬೇಕಂತ ರಾಹುಲ್ ಗಾಂಧಿ ಅವ್ರಿಗೆ. ರಾಹುಲ್ ಗಾಂಧಿ ಹಾಂ, ಬಡವರಿಗೆ ಅನುಕೂಲ ಆಗಿದೆ. ತುಂಬ ಉಪಯೋಗ ಆಗಿದೆ. ನಮ್ಮದು ಉತ್ತರ ಕರ್ನಾಟಕ ಯಾದಗಿರಿ ತುಂಬ ಅನುಕೂಲ ಆಗಿದೆ. ಎಲ್ಲರೂ ನಮ್ಮ ತಂದೆ ತಾಯಿ ಆಗಲಿ ಸೇಫ್ಟಿ ಆಗಿ ಯಾರ ಮಕ್ಕಳ ಹತ್ರ 1 ರೂಪಾಯಿ ಕೇಳೋಂಗಿಲ್ಲ. ಎಲ್ಲ ನಮ್ಮ ತಂದೆ ತಾಯಿಗೆ ಹೋಗ್ತಾ ಇದೆ. 2-2 ಸಾವಿರ ಅಕ್ಕಿ ಎಲ್ಲ ಉತ್ತಮವಾಗಿ. ಕಾಂಗ್ರೆಸ್ ಅದಕ್ಕೆ ಅದರಿಂದ ಒಂದು 14 ಸಾವಿರ ದುಡ್ಡು ಬಂದಿದೆ ಇವಾಗ ನಮ್ಮಮ್ಮ ಅವ್ರಿಗೆ. ಅದರಿಂದ ನನ್ನ ಅನಿಸಿಕೆ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇವ್ರು ಕೇಳಿ ನೋಡಿ. ಇಲ್ಲ, ನಮ್ಮದು ಇಲ್ಲೇ ಇರ್ತೀವಿ. ಇದೇ ಏರಿಯಾ ಮೈತ್ರಿ ಆಗಿದೆ. ಆಗುತ್ತೆ ಸರ್. DK ಅವರು ಒಳ್ಳೆ ಕೆಲಸಗಳೇ ಮಾಡಿದ್ದಾರೆ. DK ಸುರೇಶ್ ಅವರು. ಇವರಿಗೆ ಅನುಭವ ಇಲ್ಲ ಅನ್ಕೋತೀನಿ. ಇವರು ಡಾಕ್ಟ್ರು. ಅವರು ಹೆಲ್ತಲ್ಲಿ ಏನೇನೋ ಮಾಡಿದ್ದಾರೆ ಸಾಧನೆ. ಅದು ಜನರಿಗೆ ಗೊತ್ತಿಲ್ಲ. ಇವಾಗ ಹೊಸ ಪರಿಚಯ ಅವರು. ಅವರು ದೇವೇಗೌಡರ ಅಳಿಯ ಅಂತ ಕೇಳ್ಪಟ್ಟೆವು ನಾವು. ಹೊಸ ವ್ಯಕ್ತಿ ಅವರು ದೇವೇಗೌಡರ ಅಳಿಯ ಅಂತ ಕೇಳ್ಪಟ್ಟೆವು ನಾವು. ನಮಗೆ ಗೊತ್ತಿಲ್ಲ ಅಷ್ಟೊಂದು. ಹಾಂ, ಹಳೆಯೇ ಇಲ್ಲ. JDS ನಿಂತಲೇ ಪೈಪೋಟ್ ಮಾಡ್ಬೋದಾಗಿತ್ತು. BJPಯಿಂದ ಪೈಪೋಟ್ ಮಾಡಿದ್ದಾರೆ. ಹಾಂ, ಸ್ಟ್ರಾಂಗ್ ಆಗಿದ್ದಾರೆ. ಕೆಲಸಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಸರ್, ನಮ್ಮದು BJP ಬರಬೇಕು. BJP ಉತ್ತಮ ಮಾಡಿದ್ದೆ. ಯಾಕಂದ್ರೆ ಮೋದಿ ಎಲ್ಲ ರೈತರಿಗೆ ಸ್ವಲ್ಪ ಚೆನ್ನಾಗಿ ಮಾಡವನೆ. ನಮ್ಗೆ 4 ತಿಂಗಳಿಗೊಂದು ಸರಿ 2,000 ರೂಪಾಯಿ ಬರ್ತದೆ. ಏನಿ ಪರವಾಗಿಲ್ಲ, ಮೋದಿನೇ ಆಗ್ಬೇಕು ಅಷ್ಟೇ. ಮೋದಿನೇ ಬರಬೇಕು. ಬೇಡ ಸರ್, ಅವರು ಅಷ್ಟೊಂದು ಏನಿಲ್ಲ. ಅದರಲ್ಲಿ ಏನಿದೆ, ಬರೀ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಒಟ್ಟು ಮೋದಿನೇ ಆಗ್ಬೇಕು. ಏನೇ ಆಗಲಿ ರೈತರಿಗೆ ಇಲ್ಲ. ನಮ್ಗೆ ಗೊತ್ತಾಗುತ್ತಲ್ಲ. 4 ತಿಂಗಳಿಗೊಂದ್ಸರಿ ನಾನು 2,000 ರೂಪಾಯಿ ನನಗೆ ಅಕೌಂಟಿಗೆ ಬೀಳ್ತವೆ. ಹಾಂ, ರೈತರದು. ನಾನು ಪಟ್ಟದಾರಿ ಇದ್ದೀನಿ, ನನಗೆ ಬೀಳ್ತವೆ. ನಾನು ತೊಗೊತಂಡು ತಿಂದಿದ್ದೀನಿ. ನಾನು ಸುಳ್ಳು ಕೇಳೋಣ. ಅದು ಅವ್ರಿಗೆ ಗೊತ್ತು, ಅವ್ರಿಗೆ ಬರ್ತಿರ್ಬೇಕು. ಅವರು ಅದು ಹೇಳಿರ್ಬೇಕು. ನನ್ನ ಪಕ್ಷ ಏನದ, ನಾನು ರೈತ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಸರ್, ಥೋಡೆ ಜನಕ್ಕೆ ಆಗ್ತಾಯಿದೆ, ಥೋಡೆ ಜನಕ್ಕೆ ಆಗ್ತಾಯಿಲ್ಲ. ಏನು ಅದು ನನಗಾದರೆ ಗ್ಯಾರಂಟಿ ಇಲ್ಲ. ಇನ್ನು ಇದು ಎಲೆಕ್ಷನ್ ಆದ ತಕ್ಷಣ ಮತ್ತೆ ಬಂದ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಂ, ಇದು ಹೇಳ್ತಾ ಇದ್ದೀನಿ. ಅದು ಗ್ಯಾರಂಟಿ. ಎಷ್ಟು ವರ್ಷ ಅಂತ ಕೊಡ್ತಾರೆ ಅವ್ರು ಹಿಂಗೆ? ಹಾಂ, ಇಲ್ಲ, ಇಲ್ಲೇ ಮೈಲ್ಚಂದ್ರದವ್ರೆ ನಾವು. ಇಲ್ಲೇ ಇರೋದು. ಬೇಡ ಸರ್, ಅವೆಲ್ಲ ನಾನು ಯಾಕೆ ಅವೆಲ್ಲ ಹೇಳಕ್ಕೆ ಹೋಗಲ್ಲ. ಮಾಡಿದ್ದಾರೆ. ಬರೀ ಬಸ್ ಆಯಿತು, 2,000 ರೂಪಾಯಿ ಆಯಿತು, ಭಾಗ್ಯಲಕ್ಷ್ಮಿ ಆಯಿತು, ಅದೇ ಆಯಿತು, ಮಾಡಿದ್ದಾರೆ. ಅದು ಯಾರಿಗೂ ಥೋಡೆ ಜನಕ್ಕೆ ಉಪಯೋಗ ಆಗಿದೆ, ಥೋಡೆ ಜನಕ್ಕೆ ಆಗಿಲ್ಲ. ಅದು ಕರೆಕ್ಟ್. ಅದೇ ಸರ್. ಇಲ್ಲ, ಗೆಲ್ತಾರೆ ಕಂಪಲ್ಸರಿ. BJP ಕಡೆಯಿಂದ ಗೆಲ್ಬೋದು. BJP ಬರ್ಬೋದು ರೀ. ನಮ್ಗೆ ರೈತರಿಗೂ ಒಳ್ಳೇದಾಗುತ್ತೆ. ಮತ್ತೊಂದು ಬಿಟ್ಟು ನಾನು ಏನು ಹೇಳಲ್ಲ ಅದ್ರ ಮುಂದಿಂದ.
ಬೇಡ ಸರ್, ರಾಹುಲ್ ಗಾಂಧಿ ಏನ್ರಿ ಅಷ್ಟೊಂದು ನಾಲೇಜ್ ಇಲ್ಲ ಅವ್ರಿಗೆ. ನಾನು ಇಜ್ಜದು ಹೇಳ್ತಾ ಇದ್ದೀನಿ, ಅಷ್ಟೊಂದು ನಾಲೇಜ್ ಇಲ್ಲ. ಅವರು ಅಷ್ಟೇ ಸರ್, ಅವ್ರದ್ದೇನಿಲ್ಲ. ಅವಾಗ ಗೆಲ್ಸ ಪೂರ್ತಿಗೆ ತಿರುಗಾಡ್ತಾರೆ, ನೋಡ್ತಾರೆ, ಆಯ್ತಾಯ್ತು ಮಾಡೋಣ ಅಂತಾರೆ, ಒಡೆ ಹೋಗ್ಬಿಡ್ತಾರೆ ಅಷ್ಟೇ. ಇಲ್ಲ ಮೋದಿನೇ ಬರ್ಬೇಕಷ್ಟೇ. ಸರ್ ಈ ಬಾರಿ ಹಂಗಾದ್ರೆ ಬೆಂಗಳೂರು ರೂರಲಲ್ಲಿ ಡಾಕ್ಟರ್ ಮಂಜುನಾಥ ಅಥವಾ ಡಿ ಕೆ ಶಿವಕುಮಾರ್? ಮಂಜುನಾಥನೇ ಬರ್ಬೇಕ್ರಿ. ಬಿ ಜೆ ಪಿದವರೇ ಬರ್ಬೇಕು. ಈಗಿನ ವಾತಾವರಣದಲ್ಲಿ BJP ಬಂದ್ರೆ ಬೆಸ್ಟು. ಈಗಿನ ಸರ್ಕಾರ ಮಾಡ್ತಾ ಇದ್ದಾರೆ. ನಾನು KSRTC ಡ್ರೈವರೇ, ರಿಟೈರ್ಡು. 1300 ರೂಪಾಯಿ ಪೆನ್ಷನ್ ಬರುತ್ತೆ ಮನುಷ್ಯನಿಗೆ. 1300 ಅಂದರೆ ಎಲ್ಲಿಗೆ ಬರುತ್ತೆ ಹೇಳಿ? ಈಗ ಕೊಟ್ಟಿದ್ದಾರಲ್ಲ 2000 ಗೃಹಲಕ್ಷ್ಮಿಗೆ, ಅವ್ರಿಗಿಂತ ಕಡೆನಾ ಡ್ರೈವರು ಕಂಡಕ್ಟರ್ಗಳು. ಅಂದರೆ KSRTCಲಿ ನಮ್ಮಷ್ಟು ಕೀಳ್ಮಟ್ಟದಲ್ಲಿ ಜನ ನೋಡೋವಂಗೆ ಎಲ್ಲೋ ಊಟ ಮಾಡ್ತೀವಿ, ಎಲ್ಲೋ ಮಲಗ್ತೀವಿ, ನಿದ್ದೆ ಇಲ್ಲ, ಮುಖ ತೊಳೆಯೋಕ್ಕೆ ನೀರಿರಲ್ಲ, ಕುಡಿಯೋಕ್ಕೂ ನೀರಿರಲ್ಲ, ಮನೆ ಮಠ ಎಲ್ಲ ಬಿಟ್ಟು ಸಾಯ್ತೀವಿ. ಅಂಥದ್ರಲ್ಲಿ 1300 ರೂಪಾಯಿ ನನಗೆ ಪೆನ್ಷನ್ ಬರುತ್ತೆ. ಏನು ಬರುತ್ತೆ 1300 ರೂಪಾಯಿ ಕೇಳಿ? ಇರೋದ್ರಲ್ಲಿ ಆ ಪುಣ್ಯಾತ್ಮ ಏನೋ ಮಾಡ್ತಾರೆ ಅಂತಿದ್ರು, ಅದನ್ನು ಬರ್ತಾರೋ ಇಲ್ಲ ಮಾಡ್ತಾರೋ ಇಲ್ಲ. ವಯಸ್ಸಾದವ್ರಿಗೆ ಏನು ಬೆನಿಫಿಟ್ ಇಲ್ಲ. ಅವರು ಕೆಲಸ ಮಾಡಿದಾರಲ್ವಾ, ನಾವು ಕಣ್ಣಲ್ಲಿ ನೋಡಿರೋದಲ್ಲ. ನಾ ಈ ವಯಸ್ಸಿಗೆ 75 ವರ್ಷ ನನಗೀಗ. 70 ವರ್ಷದ ಕಾಂಗ್ರೆಸ್ ನಾನು ಸತ್ಕೊಂಡು ಬಂದೆ. ಕಾಂಗ್ರೆಸ್ ಅಂತಾನೆ ನಮ್ಮ ಮನೆಯವರು ನಾವೆಲ್ಲ ಯಾವ ಇದು ಇಲ್ಲ. ಸುಮ್ಮನೆ ಜನಸೇವೆ ಮಾಡೋರನ್ನ ಗುರುತಿಸ್ಬೇಕು. ಬರಲಿ ಅಂಥವ್ರು ಬಂದು ಅಂದರೆ ಜನಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದಾಗುತ್ತೆ ಅಲ್ವಾ? ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಕರ್ನಾಟಕ. ಸರ್ ನೋಡ್ತಾ ಇದ್ದೀರಲ್ಲ ಸರ್, ಬೆಳಗ್ಗೆ ಆಯಿತು ಸಾಯಂಕಾಲ ಗಂಟೆ ಟಿ ವಿಲಿ ಮೊಬೈಲಲ್ಲಿ ನಮಗೆ ಹುಚ್ಚಿಡ್ದೋಗುತ್ತೆ. ಸಿದ್ದರಾಮಯ್ಯವ್ರಿಗೂ ವಿಧಾನಸೌಧದಲ್ಲಿ ಈಗ ಬೆಳಗ್ಗೆ ನ್ಯೂಸ್ನಲ್ಲಿ ನೋಡಿದ್ರೆ ಏಕವಂಚದಲ್ಲಿ ಅವ್ರವ್ರೆ ಹಂಗೆ ಮಾತಾಡಬೇಕಾ? ಹೋಗೋಲೋ ಸಿದ್ದರಾಮಯ್ಯ, ಹೋಗೋ ಬಾರೋ ಅಂತ. ಮಿನಿಸ್ಟ್ರುಗಳು ಹೋಗೋ ಬಾರ ಅಂತ ಆ ಮಟ್ಟಕ್ಕೆ ಬಂದಿದೆ. ಈಗ ಕಾಂಗ್ರೆಸ್ ಅವರು ಬಡವ್ರಿಗೆ ಅನುಕೂಲ ಆಗಲಿ ಅಂತ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟರು. ಅದು ಗ್ಯಾರಂಟಿ ಯಾವ ಮುನ್ನ ಮುಚ್ಕೊಳ್ಳೋಕ್ಕೆ? ಈಗ ನನಗೇನಿದೆಯಾ? ಅವ್ರು ಫ್ರೀ ನಾನು 500 ರೂಪಾಯಿ ಕಟ್ಬಿಟ್ಟು ಕಾರ್ಡ್ ತೊಗೊಬೇಕು. ಶಕ್ತಿ ಯೋಜನೆಯವರು ಆರಾಮಾಗಿ ಓಡಾಡ್ತಾರೆ ಬಸ್ಸುಗಳಲ್ಲಿ. ನಾನು ವಯಸ್ಸಾದವ್ರು ಹೋಗ್ಬೇಕಾದ್ರೆ ನಾನು ದುಡ್ಡು ಕೊಟ್ಬಿಟ್ಟು ತೊಗೊಂಡೋಗ್ಬೇಕು. KSRTC ಡ್ಯೂಟಿ ಮಾಡಿದ್ರು ಏನಿದೆ ಇಲ್ಲೇನೆ ಆರನಗರನೇ. ಪಾಪ ಪರವಾಗಿಲ್ಲ ಅವರು ಅಂತ. ನಮ್ಮ ಕಣ್ಣಿಗೆ ನಾವು ಹೆಂಗಸರಿಗೆ ಉಪಯೋಗ ಆಗಿದೆ ಹೊರತು ನಾವು ಗಂಡಸರಿಗೆ ಏನು ಉಪಯೋಗ ಇಲ್ಲಪ್ಪ. ಗಂಡಸರಿಗೆ ಏನು ಎಲ್ಲಿ ನೋಡಿದ್ರು ಹೆಂಗಸರು. ಮೊದಲು ಬದಲಾವಣೆ ಬಿದ್ದರೆ ಒಳ್ಳೇದಲ್ವಾ? ನಮಗೂ ಸಂತೋಷ. ಈಗ ಇರ್ತೀವೋ ನಾಳೆ ಓಡ್ತೀವೋ ಬೇಡ, ಮುಂದಿನ ಜನಾಂಗನ ಪೀಳಿಗೆನ ಅವ್ರಿಗೆ ಒಳ್ಳೇದಾಗಬೇಕಲ್ವಾ? ಅವರನ್ನು ಬರಲಿ, ಅವರೇ ಚೆನ್ನಾಗಿರಲಿ. ಮಂಜುನಾಥರು ಬಂದರೆ ಬೆಸ್ಟು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.